ಸೊ ಅಂಥವ್ರಿಗೂ ರೇಖಿ ದಿ ಬೆಸ್ಟ್. ಯಾಕಂದರೆ ನಾನು 30-35 ಥರ ಹೀಲಿಂಗ್ ಥೆರಪಿಗಳು ಕಲ್ತಿದ್ದೀನಿ. ರೇಖಿ ಒಂದಕ್ಕೆ ಮನುಷ್ಯರ ಕರ್ಮವನ್ನು ತೆಗೆಯುವಂಥ ಕೆಪಾಸಿಟಿ ಇರೋದು. ಸೊ ಅವ್ರಿಗೆ ನಾವು ದೀಕ್ಷೆ ಕೊಟ್ಬಿಟ್ಟಾಗ ಸ್ಪೈನಲ್ಲಿ ರೇಖಿ ಶಕ್ತಿ ಹರ್ಕೊಂಡು ಹೋಗುತ್ತೆ. ಫುಲ್ಲು ಏನೇನು ಟಾಕ್ಸಿನ್ಸ್ ಇದೆ ಸ್ಪೈನಲ್ಲಿ ಎಲ್ಲ ಫ್ಲಶ್ ಔಟ್ ಆಗಿಬಿಡುತ್ತೆ. ಅವ್ರ ಬಾಡಿನಲ್ಲಿ ಮ್ಯಾಗ್ನೆಟಿಸಮ್ ಅನ್ನೋದು ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ. ಸೊ ಈ ಮ್ಯಾಗ್ನೆಟಿಸಮ್ಮು ನಮ್ಮ ಬಾಡಿನಲ್ಲಿ 80% ಇದ್ದಾಗ ನಾವು ಬಹಳ ಹೆಲ್ದಿಯಾಗಿರ್ತೀವಿ. ಯಾವುದು ದುಷ್ಟಶಕ್ತಿ ಏನೂ ಮಾಡೋಕ್ಕಾಗಲ್ಲ, ಯಾವ ನೆಗೆಟಿವ್ ಎಮೋಷನ್ಸು ನಮಗೇನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ರ ಬಾಡಿಲಿ ಪಾಸಿಟಿವ್ ಎನರ್ಜಿ ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ನಾವು ರೇಖಿ ದೀಕ್ಷೆಯನ್ನು ಕೊಡ್ತೀವಿ. ಸೊ ಈ ರೇಖಿ ದೀಕ್ಷೆ ಕೊಟ್ಟು ಅವ್ರಿಗೆ ಸೆಲ್ಫ್ ಫೀಲಿಂಗ್ ಅಂತ ಹೇಳ್ಕೊಡ್ತೀವಿ. ಚಕ್ರಗಳಿಗೆ ಯಾವ್ಯಾವ ಚಕ್ರ ಅಫೆಕ್ಟ್ ಆಗಿದೆ ಅವ್ರಿಗೆ, ಅವರು ಮನೆಯಲ್ಲಿ ಡೈಲಿ ರೇಖಿ ಕೊಡ್ತಾ ಬರಬೇಕು ನಮ್ಮ ಟ್ರೀಟ್ಮೆಂಟ್ ಜೊತೆಗೆ. ಆವಾಗ ಆ ಚಕ್ರಗಳಲ್ಲಿ ಇರ್ತಕ್ಕಂಥ ಕರ್ಮದೋಷಗಳೆಲ್ಲ ವ್ಯಾನಿಷ್ ಆಗ್ತಾ ಹೋಗೋದ್ರಿಂದ ಅವ್ರಿಗೆ ಏನು ತೊಂದರೆ ಬಂದಿರುತ್ತೆ ಅದು ಹೀಲ್ ಆಗ್ತಾ ಹೋಗುತ್ತೆ.